ಭಕ್ತರು ಯಾರ್ಯಾರೋ ಪುಣ್ಯಾತ್ಮ ನನ್ಗೆ ಗೊತ್ತಿಲ್ಲ ಯಾರು ಅಂತ, ಯೂಟ್ಯೂಬ್ ಮಾಡೋರು, ಫೇಸ್ಬುಕ್ ಮಾಡೋರು, ಲೈವ್ ಮಾಡೋರು, ಶೇರ್ ಮಾಡೋರು, ಲೈಕ್ ಮಾಡೋರು ಯಾರಿದ್ರೆ ಅಂದಾತ್ರೆ. ಮತ್ತೆ ಇವತ್ತು ಯಾರ್ಯಾರು ಕಾಣಿಕೆ ಡಬ್ಬಿ, ಇವತ್ತಲ್ಲ ಯಾವತ್ತೂ ಬಂದು ಕಾಣಿಕೆ ಡಬ್ಬಿ ದುಡ್ಡು ಹಾಕೋದಂತ ಅನ್ನದಾತ್ರೆ, ಅಕ್ಕಿ ಕೊಟ್ಟದಂತಾರೆ, ಬೆಲ್ಲ ಕೊಟ್ಟಾರೆ, ದೇವ್ರ ಸಾರಿ ತರ ಬದಲಿ ಮಾಮೂಲಿ ಸಾರಿ ತನ್ನಿ. ದಯವಿಟ್ಟು ಒಂದೇ ರಿಕ್ವೆಸ್ಟ್, 300 ರೂಪಾಯಿ ಕೊಟ್ಟು ದೇವ್ರ ಸಾರಿ ದೇವ್ರ ಸಾರಿ ತರ್ತೀರಿ, ಅದು ಉಳ್ಕೊಳಕ್ಕೂ ಬರಲ್ಲ, ದೇವ್ರಿಗೆ ಬರಲ್ಲ. ಅದೇ ಹಣ ಇನ್ನೂ 100 ರೂಪಾಯಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಮಾಮೂಲಿ ಸಾರಿ ತನ್ನಿ, ಬಡಬಾಗ್ ರಂಜ್ ಬಿಡೋಣ ಅನ್ನೋದು. ನಿಮ್ಗೊಂದು ಸಂತೋಷ ಸುದ್ದಿ ಏನಂದ್ರೆ ಇವತ್ತು ನಾನು ಹುಟ್ಟಿದ ದಿವಸ. ಇದನ್ನ ಯಾವ ತರ ನಾವು ಮಾಡೋಣ ಅಂದ್ರೆ ದಯವಿಟ್ಟು ನಿಮ್ಗೆ ವಿನಂತಿ ನನ್ನ ಕಡೆಯಿಂದ. ಇದು ನೀವು ಅಣ್ಣ ಅನ್ಕೊಳ್ಳಿ, ಅಪ್ಪ ಅನ್ಕೊಳ್ಳಿ, ಚಿಕ್ಕಪ್ಪ ಅನ್ಕೊಳ್ಳಿ, ದೊಡ್ಡಪ್ಪ ಅನ್ಕೊಳ್ಳಿ, ತಮ್ಮ ಅನ್ಕೊಳ್ಳಿ, ಬೇಜಾರಿಲ್ಲ. ಮಾವ ಅನ್ಕೊಳ್ಳಿ, ಬೇಜಾರಿಲ್ಲ. ತಂಗಿ ತಮ್ಮ ಅನ್ಕೊಬಿಡಿ, ಹಂಗೆ ಅಡ್ಡಿ ಇಲ್ಲ. ಆದ್ರೆ ಒಂದು ಸಣ್ಣ ಏನಂತೀರಿ ನನ್ನ ಕಡೆಯಿಂದ, ನಾವು ಬುದ್ಧಿವಂತ ಅಲ್ಲ. ದಯವಿಟ್ಟು ಒಂದು ಹೊಸ ಪ್ರಯತ್ನ ಮಾಡೋಣ. ಯಾಕಂದ್ರೆ ಎಷ್ಟೋ ಜನಕ್ಕೆ ಒಂದು ಹತ್ತಿರ ಊಟ ಗತಿ ಇಲ್ಲ. ಪ್ರಯತ್ನ ಮಾಡೋಣ. ನಾವು ವೆಡ್ಡಿಂಗ್ ಆನಿವರ್ಸರಿ ಬರ್ಡೇ ಮಾಡೋ ಬದಲು ನಾನು ಲೈವಲ್ಲಿ ಸಾಕಷ್ಟು ಹೇಳ್ತಾ ಇರ್ತೀನಿ. ಹೆಣ್ಮಕ್ಳು ಏನ್ ಮಾಡ್ತೀರಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತೆ ಮಾವ ಎಲ್ಲ ಇರ್ತಾರೆ. ಗಂಡು ಮಕ್ಳು ಏನ್ ಮಾಡ್ತೀರಿ, ಎಣ್ಣೆ ಹೊಡೆಗೆ ರಾತ್ರಿ 11 ಗಂಟೆ ಕಾಯ್ತೀರಿ. ಯಾಕೆ? ಹ್ಯಾಪಿ ನ್ಯೂ ಇಯರ್ ಮಾಡಕ್ಕೆ, ಕಟ್ ಮಾಡಕ್ಕೆ, ಬಾಟ್ಲಿ ಹೊಡೆಯಕ್ಕೆ. ಇದೆಲ್ಲ ನಿಲ್ಸಿ ಏನ್ ಮಾಡೋಣ ಅಂದ್ರೆ, ರಸ್ತೆನಲ್ಲಿ ಕೈ ಇಲ್ದರು, ಕಾಲಿಲ್ದರು ಮಾತಾಡಲ್ಲ ಅಂತಿದ್ದಾರೆ. ಅಂಗವಿಕಲರು ರಸ್ತೆ ಮಲಗಿರ್ತಾರೆ, ಮನೇಲಿ ಕುಡ್ದಲ್ಲ. ಅವ್ರಿಗೆ ಏನ್ ಮಾಡೋಣ, ಪ್ರಯತ್ನ ಪಡೋಣ. ಸಾಧ್ಯವಾರ ಒಂದು ಬೆಡ್ಶೀಟ್ ಕೊಡ್ತಾನೆ, ಬೆಡ್ಶೀಟ್. ನಿಮ್ಮೂರ ಅಕ್ಕಪಕ್ಕದಲ್ಲಿ ಅಂದಾಶ್ರಮ ಇರ್ತಾವೆ, ಅಂದಾಶ್ರಮ. ಅವರು ದೇವರು ಅಂತ ಕರಿಬೇಕು ನಾವು. ಯಾಕಂದ್ರೆ ಅವ್ರು ಬ್ಯಾಡ್ ಬೇಷ ಮಾಡಲ್ಲ, ಬ್ಯಾಡಾಗಿ ಮಾತಾಡಲ್ಲ. ಅವರಿಗೆ ಊಟ ವ್ಯವಸ್ಥೆ ಮಾಡ್ತಾನ, ಬಟ್ಟೆ ಕೊಡ್ತಾನ. ಆಗುತ್ತಾಗಲ್ವಾ? ಇಲ್ಲಾಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾರ ಮಕ್ಳು ಫೀಸ್ ಕಟ್ಟಕ್ಕಾಗಲ್ಲ, ಸ್ಕೂಲ್ ಮಕ್ಳು ಫೀಸ್ ಕಟ್ಟಿ ಒಂದ್ ಸಂಘ ಮಾಡ್ಕೊಳ್ಳಿ. ನಿಮ್ಮೂರಿಗೆ ಒಂದು ರೋಡ್ ಮಾಡಿಸಿ, ಒಂದ್ ಸಂಘ ಮಾಡ್ಕೊಳ್ಳಿ. ಡಿಜೆ ಹಾಕೊಂಡು ಡಗಡಗ ಕುಣಿಯೋದು, ಹಾಳು ಮಾಡೋದು, ದುಡ್ಡು ಹಾಳು ಮಾಡೋ ಬದಲು ಅಲ್ಲಿ ಯಾರೋ ಬಾಂಟರ್ ಮಲಗಿರ್ತಾರೆ, ಬಸ್ ಸಂಖ್ಯೆ ಮಲಗಿರ್ತಾರೆ, ವಯಸ್ಸಾದ ಮಲಗಿದ್ರೆ, ಮಗು ಮಲಗಿರುತ್ತೆ, ತಲೆಗೆ ಎಫೆಕ್ಟ್ ಆಗ್ತದೆ. ಇದೆಲ್ಲ ರೋಡ್ ಬ್ಲಾಕ್ ಮಾಡಿ ಡಿಜೆ ಹಾಕೋ ಬದಲು ಏನ್ ಮಾಡೋಣ, ಒಂದ್ ಊರಿಗೆ ಬೋರ್ ಹಾಕ್ಸ್ಕೊಳ್ರಿ. ಇದು ಪ್ರಯತ್ನ ನಂದು. ನಾನು ಇವತ್ತು ಅಂತಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾನು ಲೈವಲ್ಲಿ ಹಾಕ್ಬೇಕು ಅಂತ ಏನಿಲ್ಲ. ನಾನು ಹುಟ್ಟಿದಾಗಿಂದ ಇವತ್ತರೆಗೂ ನನಗೆ ಬುದ್ಧಿ ಬಂದಂಗೆ ನಾನು ನಾನು ಹುಟ್ಟಾಗ ಒಂದು ಗೊಂದರ ಗಿಡ ಹಾಕ್ತೀನಿ ಅಂತ ತೋರಿಸಿರ್ತೀನಿ ನಿಮ್ಗೆ. ನಾನು ಅಂದ್ಕೊಂಡೇನಿ ಯಾವತ್ತು ದಾನ ಮಾಡಲ್ಲ, ಯಾವತ್ತು ನಾವು ಅಂತರ ಕೊಡಲ್ಲ, ಅವತ್ತು ಸತ್ತೋಗ್ಬಿಡ್ಲಿ ಅಂತ. ನನ್ನ ಆಸೆ 4 ಜನ ಅಲ್ಲ, ಒಬ್ಬನಾರ ಸಾಕಷ್ಟು ಕೆಪಾಸಿಟಿ ನನಗೆ. ಬನ್ನಿ ಒಂದು ಕ್ಲಾಸ್ ಹಾಕ್ಬಿಡೋಣ. ಅಕ್ಕಿದಮ್ಮ ಗುಣದಲ್ಲಿ ಅವರೊಬ್ಬರಿಗೆ ಅಲ್ಲ ಅನ್ನೋದ್ರೆ ದಯವಿಟ್ಟು ಹಿಂಗ್ ಮಾಡೋಣ ಅಂತ ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ಇದರಲ್ಲಿ ರಫೀಕ್ ಅಂತ ಒಬ್ಬ ತರೀಕೆರೆಯಲ್ಲಿ ಮುಸ್ಲಿಂ ಜನಾಂಗ, ನಾನು ಸೇರ್ಕೊಂಡು ಮಾತಾಡೋದು ಈ ಕೆಲಸ. ನೋಡಿರ್ತೀರಿ, ಬೇಸಿಗೆ ಕಾಲದಲ್ಲಿ ನಾವೇನು ದೊಡ್ಡ ಸಾಹಸ ಮಾಡಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಗಳು, ರೈತರುಗಳು, ಟ್ಯಾಕ್ಟ್ರಿ ಓನರ್ಗಳು ಕೆರೆ ಕಟ್ಟಿ ನೀರು ಬಿಡ್ತಾ ಇರ್ತಾರೆ. ಅವ್ರ ಮುಂದೆ ನಮ್ದೇನೂ ಅಲ್ಲ ಅಂದ್ಕೊಳ್ಳಿ. ನಾವೆಲ್ಲ ಅವ್ರ ನೋಡ ಕಲಿತಾ ಇದೀವಿ. ಯಾವತ್ತೂ ಯಾರು ನಾನೇ ದೊಡ್ಡ ದೇವರು, ನಾನು ಸ್ವಾಮೀಜಿ ಅಂತ, ನಾನೇ ಗುರುಗಳು, ಅವೆಲ್ಲ ಪವಾಡ ಬಿಟ್ಬಿಡ್ಬೇಕು. ಅವೆಲ್ಲ ಹಿಂದಿತ್ತು. ಇವತ್ತು ಇದಾರೆ ಕೆಲವೊಬ್ರು ಮಾತ್ರ. ಕೆಲವೊಬ್ರು ಪವಾಡ ಪುರುಷರು, ನಂಬಿಕೆಸ್ತರು ಇದ್ದಾರೆ. ಬಟ್ ನಾವು ಅವ್ರು ಹಾಕಾಗಲ್ಲ. ನನಗೆ ಕೋಪ ಬರುತ್ತೆ. ಕೋಪ ಬರಲಿಲ್ಲ ಅಂದ್ರೆ ಇವತ್ತು ಜೀವನ ಮಾಡೋಕ್ಕಾಗಲ್ಲ. ಅವತ್ತಿನ ಕಾಲದಲ್ಲಿ ಭಕ್ತರಿದ್ರು, ಅವ್ರನ್ನ ಕಂಡ್ರೆ ಗೌರವ ಕೊಡಿ. ಈಗ ಭಕ್ತರು ನಮ್ಮನ್ನ ಕೆಲ್ಸಕ್ಕೆ ಕರೀತಾರೆ. ಎಲ್ಲ ಮೊಬೈಲ್ ಅಲ್ಲಿ ಬುಕ್ ಮಾಡ್ತಾರೆ ದೇವ್ರನ್ನ. ನಾವು ಸ್ಕ್ಯಾನರ್ಗಳು, ಸ್ವಾಮಿಯರು. ಉದಾಹರಣೆ ನೀವು ನೋಡಿರ್ತೀರಿ, ಅಲ್ಲಿ ಚಪ್ಪಲಿ ಬಿಡಿ ಹಿಂಗಡಿಕೆ ಅಂತ ಹಾಕಿರ್ತೀವಿ. ಯಾಕಂದ್ರೆ ಅನ್ನದಾತರು ಕೆಲವೊಬ್ರು ಬರೆಕಾಲ ಬರ್ತಾ ಇದಾರೆ, ಅಕ್ಕಿ ತಾಂಬತ್ತವ್ರೆ, ಬೆಲ್ಲ ತಾಂಬತ್ತವ್ರೆ. ಎಷ್ಟು ಜನ ಭಕ್ತರು ಬರೆಕಾಲ ಬರ್ತಾರೆ. ನಾವು ಬರೆಕಾಲ ಓಡಾಡ್ತೀವಿ. ಸಾಧಾರಣವಾಗಿ ಅಲ್ಲಿ ಬೋರ್ಡ್ ಹಾಕಿದೀವಿ, ಚಪ್ಪಲಿ ಹಿಂದೆ ಬಿಡಿ ಅಂತ. ನೋಡಿ, ಚಪ್ಪಲಿ ಎಲ್ಲ ಹಿಂದಕ್ಕೆ ಬಿಡಲ್ಲ, ಮುಂದಕ್ಕೆ ಬಿಡ್ತಾರೆ. ಅಂದ್ರೆ ಅವ್ರು ಯಾವ್ದಾಗ ಮುಂದುವರಲ್ಲ, ಚಪ್ಪಲಿ ಬಿಡೋರ ಮುಂದುವರ್ದಾರೆ ಎಲ್ಲ. ನಮ್ಮ ಮನೆ ಕಡೆ ಉದಾಹರಣೆ ಕೊಟ್ಟಿದ್ರು. ಯಾಕಂದ್ರೆ ಬಾತ್ರೂಮ್ ಒಂದು ಚಪ್ಪಲಿ, ಅಡಿಗೆ ಒಂದು ಚಪ್ಪಲಿ, ಎಲ್ಲರಿಗೂ ಟೈಲ್ಸ್ ಕಲ್ಲು, ಕಾಲು ನೋವು. ಕಂಡ ಮನೆ ಬಂದ್ ಮಾಡಕ್ 4 ಕಿಟಕಿ, ಟಿವಿ, ಮೊಬೈಲ್ ಹುಚ್ಚಿರ್ಲೇಬೇಕು. ಪಕ್ಕ ಒಳ್ಳೆ ಮನೆ ಕಟ್ಟಿರೋ ಗಂಡ, ಹೆಂಡತಿ ಡೈವರ್ಸ್, ಹೆಂಡತಿ ಗಂಡು ಡೈವರ್ಸ್. ಮಗುಳತ್ತೆ ತಡ ಹಾಸ್ಟೆಲ್ಗೆ, ನಾಯಿ ಮರಿ ಮನೆ ಒಳಗೆ. ಇದೆಲ್ಲ ನೀವು ಹುಚ್ಚು ಭ್ರಮೆಗಳು. ಆಮೇಲೆ ಏನಂದ್ರೆ, ನೀವು ಕಳಿಸಿರ್ತೀರಿ, ನೀವು ಅವ್ರನ್ನ ಹಾಸ್ಟೆಲ್ ಕಳಿಸ್ತೀರಿ, ಅವ್ರು ನಿಮ್ಮನ್ನ ಅಂದಾಶ್ರಮ ಕಳಿಸ್ತಾರೆ. ಅವಾಗ ಬಡ್ಕೊಂತೀವಿ ನಾವು ಅಂತಾರೆ ಇಂತಾರೆ ಅಂತ ಬಿಲ್ಡಪ್ ಕೊಡ್ತೀವಿ. ಇದೆಲ್ಲ ಬಿಟ್ಟು ನೀವು ಸಾಕ್ಬೇಕು. ಇನ್ನ ಮೊಬೈಲ್ ಇಟ್ಕೊಬೇಡಿ ಅಂತ ಹೇಳಲ್ಲ. ಎಲ್ಲಿ ಗೊತ್ತಾ, ದೇವಸ್ಥಾನ ನಿಮ್ಗೆ ಆಸೆ ಇದೆಯಾ, ಫ್ಲಾಶ್ ಆಫ್ ಮಾಡಿ ಬಡ್ಕೊಳ್ಳಿ. ಒಂದು ಫೋಟೋ ತಾಯಾರನ್ನ ಬೇಡನಲ್ಲ ನಾವು, ಒಂದೇ ಫೋಟೋ ಫ್ಲಾಶ್ ಆಫ್ ಮಾಡಿ. ಯಾಕೆ ನಮಗೆ ನಿಮಗೆ ಕಲ್ಲು, ಅದು ನಮ್ಮ ಜೊತೆ ಕೂಡ ಮಾತಾಡೋಂಥ ದೇವತೆ, ನಮ್ ಕೂಡ ಮಾತಾಡೋ ದೇವತೆ, ನನಗೆ ಸಿಕ್ಕಿರೋಂಥ ದೇವತೆಗಳು. ಮೊಬೈಲ್ ವಿಡಿಯೋ ಆಫ್ ಮಾಡಿ, ತಾಯಿ ದರ್ಶನ ಮಾಡಿ, ತಾಯಿನ ಕೇಳಿ, ದುಡಿಯೋ ಶಕ್ತಿ ಕಡೆ ದುಡಿಯೋ ದಾರಿ ಕೊಡಿ ಅಂತ. ಎಲ್ಲ ಬರ್ತೀರಿ, ಗಂಡ್ಮಕ್ಳು ಇಲ್ಲಿ ಮೊಬೈಲ್ ಬರುತ್ತೆ, ಹೆಣ್ಮಕ್ಳು ಮೊಬೈಲ್ ಬರುತ್ತೆ. ಒಂದು ಪ್ಲೇಯಿಂಗ್ ಕಿಸ್ ಹೊಡಿತೀರಿ, 9 ಮೆಟ್ಲು ಮಾಡೀನಿ. ಅಲ್ಲೊಂದು ಪ್ಲೇಯಿಂಗ್ ಕಿಸ್ ಒಳಗೆ ಹೋಗಿ ದೇವ್ರಿಗೆ ಕೇಳಿದ್ ಬಾ ಈ ನಗರಿಗೆ ಮುಂದೆ ಒಳಗಿದೆ. ನಾನು ಅವಾಗ ಅಮ್ಮ ಹಿಂಗಂತ ಅವಳು ದೇವ್ರು, ಅದು ಗೊತ್ತಾ ಇಲ್ಲ. ದೇವ್ರನ್ನ ಕೇಳ್ಬೇಕು, ಅಲ್ಲಿ ಕೈ ಮುಕ್ಕಬೇಕು, ಆಗತ್ತಾ? ಆಮೇಲೆ 9 ಮೆಟ್ಲು ಮಾಡಿದೀನಿ, ಕೈ ಮುಗಿರಿ. ಫೋನ್ ಬರುತ್ತಾ, ಒಳಗಡೆ ಇದ್ದೀರಾ, 5 ಸೆಕೆಂಡ್ ಟೈಮ್ ಆಗಲ್ಲ. 5 ಸೆಕೆಂಡ್ ಟೈಮ್ ಎತ್ತಿ, ದೇವಸ್ಥಾನ ಇದೀನಿ, ಕಟ್ ಮಾಡಿ, ಆಮೇಲೆ ಮಾಡ್ತೀನಿ, ಕಟ್ ಮಾಡಿ. ಅವಶ್ಯಕತೆ ಇದೆಯಾ? ಫೋನಲ್ಲಿ ಕೆಲಸ ಮಾಡ್ತಿದ್ದೀರಾ, ಹೋಗಿ ಮೈನ್ ತಪ್ಪಿ ಮಾತಾಡಿ, ಯಾರು ತೊಂದರೆ ಕೊಡೋದಾನೆ. ಯಾಕೆಂದ್ರೆ ಎಷ್ಟೋ ಜನ ಭಕ್ತರು ಏನೋ ಕಷ್ಟ ಕೆಳಗಂತ. ಉದಾಹರಣೆ, ಈ ನನ್ನ ಎಲ್ಲೂ ನಂಬಲ್ಲ, ನನಗೂ ಡೌಟ್ ಅದು. ಒಂದು 2-3 ತಿಂಗಳಿಂದ 2 ತಿಂಗಳಿಂದ ಸಾಮಾನ್ಯವಾಗಿ ಎಲ್ಲೆಲ್ಲ ಬುಲ್ಡೆ ತೂತಾಗ್ಬಿಟ್ಟು ಲೆವೆಲ್ ಹಾಕಿ ನೋಡಿ, ತೂತಾಗ್ಬಿಟ್ಟು ರಕ್ತ ಹೇಗೆ ಗುಂಡು ಪಿಂಚಿಚ್ಚಿರ ರಕ್ತ ಬರುತ್ತೆ, ಹಂಗೆ ಇಡೀ ಬುಲ್ಡೆನೆ ಕೂದಲು ತರ, ಕೂದಲು ಅಷ್ಟು ತೂತಾಗಿದೆ. ಕಮ್ಮಿ ಅಂದ್ರೆ ಒಂದು 50 ತೂತಾಗಿ ಸೋರ್ತಾ ಇದೆ.
ಒಂದ್ ತಿಂಗಳು ಮಳೆ ಮಗು ಗಂಡೆ ಅಂತ ಹೇಳ್ತಾರೆ. ನನ್ಗೊಂದು ಹಳೆ ನೆನಪು, ನಾನು ಹೇಳ್ತಾ ಇದ್ದೆ. ಎಲ್ಲ ಹೊತ್ಬಿಟ್ರು ಭಕ್ತರು. ಅಲ್ಲಿ ಒಳಗಡೆ ಅವ್ರು ಹಾಕೊಂಡೆ ನಾವು ಹಚ್ಕೋಗಂತ ಹೇಳಕ್ಕಾಗಲ್ಲ. ನೀವು ಅಲ್ಲಿಂದ ಬರ್ತೀರಿ 5 ಸೆಕೆಂಡ್ ಕಮ್ಮಿ ನಿಮ್ಮನ್ನ ಹಚ್ಚಿ ಕಳ್ಸಕ್ಕಾಗಲ್ಲ ನಾವು. ಅಲ್ಲೇನೋ ಕೇಳ್ತಿದ್ದಾರೆ ಅವರು, ಯಾವನ ಬತ್ತ ನಿಂತ ನಚಗಡೆ, ಕಳಿಸಿ ಅಮ್ಮನ್ ಏನ್ ನೋಡ್ತೀರಾ ಅಂತ ನನ್ನೆ ಕಳ್ಸಬಾಪ ಅಂದ್ರೆ ಕಳ್ಸಯ್ಯೋ ಅಂತ ನನ್ನೆ ಇಂತ ಅಹಂಕಾರಗಳು ಬರ್ತೀರಿ ನೋಡಿರ್ತೀರ ಅಂತ ನಾನು ಹೇಳಿದೆ. ಅದೇ ಕಾಲ ನಿಮಗೆ ಬರ್ಲಿ ಅಂತ. ಒಂದೇ ತಿಂಗಳಿಗೆ ಯಾರಿಗೆ ಬಂತು? ಮಗು ಚೆನ್ನಾಗಾತು, ಅವೈಂಗ್ ಬಂತು. ಈ ತರ ನಿಮ್ಮ ಬ್ಯಾಡ್ ಹೆಸರುಗಳು, ಬ್ಯಾಡ್ ಬಗ್ಗೆ ಮಾತಾಡ್ಬೇಡಿ. ಯಾರೊಬ್ಬರು ನೋಡಿ ನಾವು ಅವತ್ತು ಕರಿಗರ ತೋರಿಸ್ಬೇಕು ಹೊರತು ಯಾರ ಮೇಲೆ ಅಹಂಕಾರ ಮಾಡಬಾರ್ದು, ಯಾರ ಮೇಲೆ ದ್ವೇಷ ಮಾಡಬಾರ್ದು. ಕಾಯ ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾಕಂದ್ರೆ ಸಾವು ಬಂದ್ರೆ 1 ನಿಮಿಷ ಯಾರು ಕಾಯಲ್ಲ. ನೀವು ಸಾವು ಅಂತ ನೀವು ಬಂದ್ರೆ 1 ಸೆಕೆಂಡ್ 1 ನಿಮಿಷ ನಿಮ್ಮನ್ನ ಯಾರು ಬಿಡಲ್ಲ. ಅವನ ಎಷ್ಟೇ ಕೋಟಿಗಿಂತ ತಗೊಂಡಾಗ ಆರಡಿ 3 ಗುಂಡಿಗೆ ಸೇತು. ಅವನ ಎಂತ ಮನೆ ಕಟ್ಟಿದ್ರೆ ಯಾವನ ಮನೆ ಒಳಗುಣಲ್ಲ, ಎಂತ ಕಾರ ಬಂದ್ರೆ ಯಾವನ ಕಾರ ಕರ್ಕೊಂಬರಲ್ಲ. ಕರ್ಕೊಂಬರ್ತಾರ ಹುಷಾರ ಅನ್ನೋದತ್ರ ಒಂದು ಗುಟ್ಟೆಟ್ ನೆರಗು ಕೈಯಲ್ಲಿ ಕಾಲಲ್ಲಿ ಉಂಗುರ ಹಾಕಿ ಮಾಡಿ ಸತ್ತಾಗ ಬೆಳ್ ಮುರಿತಾರಂತೆ ನೋವಾಗುತ್ತೆ ನೋಡಿ. ನಾವು ಮಾತಾಡ್ತಿದ್ದೆ ನೋಡಿ, ಅವ್ರಿಬ್ರು ಹೆಣ್ಮಕ್ಳು ಗಂಡು ಮಗ ಹೊರಟ್ರು ಅರ್ಜೆಂಟ್ ಅವ್ರಿಗೆ. ಹಿಂಗೆ ಅವರು ಈಗ ಅದೇ ಅವ್ರು ತೋರಿಸಿ